ನಮಸ್ಕಾರ ಸ್ನೇಹಿತರೆ, ಮಾದೇಶ್ ಇಂಡಿಯನ್ ಮೀಡಿಯಾಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದಿನ ಬಹಳಷ್ಟು ಹುಡುಗರು ಕೇವಲ ಹೆಣ್ಣಿನ ವ್ಯಾಮೋಹಕ್ಕೆ ಒಳಗಾಗಿ ತಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಈಗಂತೂ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂತಹ ಅಶ್ಲೀಲ ವಿಡಿಯೋ ನೋಡುತ್ತಾ ತಮ್ಮ ಜೀವನದ ಧ್ಯೇಯ ಮತ್ತು ಗುರಿ ಏನೆಂಬುದನ್ನು ಮರೆತು ಹೋಗಿದ್ದಾರೆ. ಸದಾಕಾಲ ಹುಡುಗಿಯರ ಹಿಂದೆ ಬಿದ್ದು ಇಂಪ್ರೆಸ್ ಮಾಡ್ತಾ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ದುರ್ಬಲರಾಗ್ತಿದ್ದಾರೆ. ಸಂಗಾತಿಗಾಗಿ ತನ್ನೆಲ್ಲ ಸರ್ವಸ್ವವನ್ನು ಬಿಟ್ಟುಕೊಡಲು ಯುವಕರು ಹಿಂಜರಿಯುತ್ತಿಲ್ಲ. ಯುವತಿಯರಿಗೆ ಇಷ್ಟವಿಲ್ಲದಿದ್ದರೂ ಅವರ ಹಿಂದೆ ಬಿದ್ದಿದ್ದಾರೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಇಂದಿನ ಮಹಿಳೆಯರು ಮತ್ತು ಯುವತಿಯರು ಬಹಳಷ್ಟು ಸ್ವಾವಲಂಬಿಗಳಾಗಿದ್ದಾರೆ. ಎಂತಹ ಪರಿಸ್ಥಿತಿ ಎದುರಾದರೂ ಫೇಸ್ ಮಾಡಲು ಸಬಲರಾಗಿದ್ದಾರೆ. ಪತಿ, ಬಂಧು, ಬಳಗ, ಸ್ನೇಹಿತರು ಯಾರೇ ಕೈಬಿಟ್ಟರೂ ನಿರ್ಭೀತಿಯಿಂದ ಜೀವನ ನಡೆಸುತ್ತಿದ್ದಾರೆ ಹಾಗೂ ಲೈಫ್ನಲ್ಲಿ ಸಕ್ಸಸ್ ಕಾಣ್ತಾ ಇದ್ದಾರೆ. ಆದರೆ ಎಲ್ಲ ಪುರುಷರು ಹೀಗೆ ಇರುತ್ತಾರೆ ಎಂಬುದು ನಮ್ಮ ವಾದವಲ್ಲ. ಬಹಳಷ್ಟು ಪುರುಷರು ಇಂದಿಗೂ ಸ್ವಾವಲಂಬಿಗಳಾಗಿ ಯಾವುದೇ ದಾಸ್ಯಕ್ಕೆ, ಚಟಕ್ಕೆ ಒಳಗಾಗದೆ ಆದರ್ಶ ಪುರುಷರಾಗಿ ಲೈಫ್ನ ಲೀಡ್ ಮಾಡ್ತಾ ಇರೋರನ್ನ ನಾವು ನೋಡ್ತಾ ಇದ್ದೀರಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವಿಂದು ನಿಮಗೆ ಈ ಸಂಚಿಕೆಯಲ್ಲಿ 2 ಬಗೆಯ ವ್ಯಕ್ತಿತ್ವವುಳ್ಳ ಪುರುಷರನ್ನು ಪರಿಚಯಿಸುತ್ತಿದ್ದೇವೆ. ಅದರಲ್ಲಿ ಮೊದಲನೆಯ ಕ್ಯಾಟಗರಿಯಲ್ಲಿ ಸಿಗ್ಮಾ ಪುರುಷರೆಂದು, ಎರಡನೇ ಕ್ಯಾಟಗರಿಯಲ್ಲಿ ಸಿಂಪ್ ಪುರುಷರೆಂದು ವಿಂಗಡಿಸಲಾಗಿದೆ. ಮೊದಲನೇ ಕ್ಯಾಟಗರಿಯಲ್ಲಿ ಬರುವ ಸಿಗ್ಮಾ ಮೇಲ್ಗಳ ಗುಣ ಹೇಗಿರುತ್ತದೆ ಎಂದರೆ, ಇವರು ಬಹಳಷ್ಟು ಸೆನ್ಸಿಟಿವ್ ಆಗಿರುತ್ತಾರೆ. ಬೇರೆಯವರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಇವರ ಮುಖ್ಯ ಉದ್ದೇಶ ಏನೆಂದರೆ ಜೀವನದ ಉನ್ನತ ಹಂತಕ್ಕೆ ತಲುಪುವುದೇ ಆಗಿರುತ್ತದೆ. ತಮ್ಮ ಗೋಲನ್ನು ರೀಚ್ ಮಾಡೋದೇ ಇವರ ಮುಖ್ಯ ಉದ್ದೇಶ. ಸಮಯಕ್ಕೆ ತುಂಬ ಬೆಲೆ ಕೊಡುತ್ತಾರೆ. ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡೋದಿಲ್ಲ. ಒಂದು ವೇಳೆ ರಿಲೇಶನ್ಶಿಪ್ಗೆ ಹೋದರೆ ಅವರ ಹಿಂದೆ ಬಿದ್ದು ಟೈಮ್ ವೇಸ್ಟ್ ಮಾಡ್ತಾ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ನಿರ್ದಿಷ್ಟ ಸಮಯದವರೆಗೆ ಪಾರ್ಟ್ನರ್ ಜೊತೆಗಿದ್ದು ಮತ್ತೆ ಕೆಲಸದ ಕಡೆ ಗಮನ ಹರಿಸುತ್ತಾರೆ. ಆದರೆ ಸಿಂಪ್ ಮೇಲ್ಗಳು ಹಾಗಲ್ಲ. ತಮ್ಮ ಜೀವನದ ಗೊತ್ತು ಗುರಿಗಳಿಗಿಂತಲೂ ಹೆಣ್ಣಿಗೆ ಹೆಚ್ಚು ಮಹತ್ವ ಕೊಡುತ್ತಾರೆ. ಇವರು ಹೆಚ್ಚಾಗಿ ಕಾಮಾಸಕ್ತರಾಗಿರುತ್ತಾರೆ. ಹೆಚ್ಚಿನ ಸಮಯವನ್ನು ಮಹಿಳೆಯರ ಜೊತೆ ಕಳೆಯಲು ಹಾತೊರೆಯುತ್ತಿರುತ್ತಾರೆ. ರಿಲೇಶನ್ಶಿಪ್ನಲ್ಲಿ ಮಹಿಳೆಯರು ಹೇಳಿದಂತೆ ನಡೆದುಕೊಳ್ಳುತ್ತಾರೆ. ಮಹಿಳೆಯರ ಮಾತಿಗೆ ವಿರುದ್ಧವಾಗಿ ಮಾತನಾಡುವ ಸ್ವಭಾವ ಸಿಂಪ್ ಮೇಲ್ಗಳಿಗಿರುವುದಿಲ್ಲ. ಅವರನ್ನು ಯಾವಾಗಲೂ ಖುಷಿಯನ್ನಾಗಿಡಲು ಎಂತಹ ತ್ಯಾಗಕ್ಕೂ ಸಿದ್ಧರಿರುತ್ತಾರೆ. ಒಂದು ವೇಳೆ ದಂಪತಿಗಳ ನಡುವೆ ಜಗಳವೇನಾದರೂ ನಡೆದರೆ ಸಿಂಪ್ ಮೇಲ್ಗಳು ಹೆಚ್ಚಾಗಿ ಮಾತನಾಡದೆ ಕ್ಷಮೆ ಕೇಳುತ್ತಾ ಅವರನ್ನು ಕಾಂಪ್ರಮೈಸ್ ಮಾಡಿಕೊಳ್ಳುತ್ತಾರೆ. ಆದರೆ ಸಿಗ್ಮಾ ಮೇಲ್ಗಳು ಹಾಗಲ್ಲ. ಇವರು ಯಾರ ಬಳಿಯೂ ಕ್ಷಮೆಯಾಚನೆ ಮಾಡೋದಿಲ್ಲ. ದಂಪತಿಗಳ ನಡುವೆ ಅಥವಾ ರಿಲೇಶನ್ಶಿಪ್ ನಡುವೆ ಮನಸ್ತಾಪ ಉಂಟಾಗಿ ಜಗಳ ಏನಾದರೂ ನಡೆದರೆ ಅವರನ್ನು ಮುದ್ದು ಮಾಡುವ ಗೋಜಿಗೆ ಹೋಗೋದಿಲ್ಲ. ಬದಲಾಗಿ ಅವರ ತಪ್ಪನ್ನು ಅವರಿಗೆ ತಿಳಿ ಹೇಳಿ ಮನವರಿಕೆ ಮಾಡಿ ತಿದ್ದಿ ನಡೆಯುವಂತೆ ಬುದ್ಧಿ ಹೇಳ್ತಾರೆ. ಸಿಗ್ಮಾ ಮೇಲ್ಗಳು ಯಾವ ಕಾರಣಕ್ಕೂ ಹುಡುಗಿಯರ ಹಿಂದೆ ಬೀಳೋದಿಲ್ಲ. ಹುಡುಗಿಯರೇ ಇವರ ಹಿಂದೆ ಬೀಳೋ ಥರ ಮಾಡಿಕೊಡ್ತಾರೆ. ಇವರಿಗೆ ತಮ್ಮ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಅಧಿಕವಾಗಿರುತ್ತದೆ. ಹಾಗಾಗಿ ತಾವು ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತಾರೆ. ತನ್ನ ಜೀವನದ ಗೋಲನ್ನು ರೀಚ್ ಮಾಡಲು ಹಗಲು ರಾತ್ರಿ ಅನ್ನದೇ ನಿರಂತರ ಶ್ರಮ ಪಡುತ್ತಾರೆ. ಹಾರ್ಡ್ ವರ್ಕ್ಗಿಂತಲೂ ಸ್ಮಾರ್ಟ್ ವರ್ಕ್ ಮೇಲೆ ಇವರಿಗೆ ಹೆಚ್ಚಿನ ಆಸಕ್ತಿ ಇರುತ್ತದೆ. ಹೆಲ್ಪಿಂಗ್ ನೇಚರನ್ನು ಹೆಚ್ಚಾಗಿ ರೂಢಿಸಿಕೊಂಡಿರುವ ಇವರು ಕಷ್ಟ ಅಂತ ಬಂದಾಗ ಇತರರಿಗೆ ಸಹಾಯಹಸ್ತವನ್ನು ನೀಡುತ್ತಾರೆ. ತುಂಬ ಪ್ರಬುದ್ಧರಾಗಿರುವ ಈ ಸಿಗ್ಮಾ ಮೇಲ್ಗಳು ತಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರದ ಹಾಗೆ ನಡೆದುಕೊಳ್ಳುತ್ತಾರೆ. ಒಂದು ವೇಳೆ ತನ್ನ ಆತ್ಮವಿಶ್ವಾಸಕ್ಕೆ ಕಳಂಕ ಏನಾದರೂ ಉಂಟಾದರೆ ಯಾರೇ ಆಗಲಿ ಅವರನ್ನು ತಮ್ಮ ಲೈಫ್ನಿಂದ ಇಗ್ನೋರ್ ಮಾಡಿಬಿಡುತ್ತಾರೆ. ಇವರು ಯಾವಾಗಲೂ ಇಂಡಿಪೆಂಡೆಂಟ್ ಆಗಿ ಇದ್ದು ಯಾರ ಕೈ ಕೆಳಗೂ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ಹೆಚ್ಚಾಗಿ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ತಾರೆ. ದಿನನಿತ್ಯ ಏನಾದರೂ ಒಂದು ಹೊಸ ವಿಷಯವನ್ನು ತಿಳಿದುಕೊಳ್ಳುವ ಹಂಬಲದಲ್ಲಿರುತ್ತಾರೆ. ಜನರಲ್ ನಾಲೆಡ್ಜ್ ಹೆಚ್ಚಾಗಿ ರೂಢಿಸಿಕೊಂಡಿರುವ ಇವರು ಟೆಕ್ನಾಲಜಿ ಮತ್ತು ಎಕ್ಸ್ಪೆರಿಮೆಂಟ್ಗಳ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ. ಹೀಗೆ ಇವರ ಬಗ್ಗೆ ಹೇಳ್ತಾ ಹೋದರೆ ಟೈಮ್ ಹೋಗೋದು ಗೊತ್ತಾಗೋದೇ ಇಲ್ಲ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಸಿಗ್ಮಾ ಮೇಲ್ಗಳೆಂದರೆ ಯಾರು, ಅವರ ಗುಣಲಕ್ಷಣಗಳೇನು, ಅವರ ಜೀವನ ಶೈಲಿ ಹೇಗಿರುತ್ತೆ, ಸಿಂಪ್ ಪುರುಷರಿಗಿಂತ ಇವರು ಹೇಗೆಲ್ಲ ಡಿಫರೆಂಟ್ ಆಗಿರುತ್ತಾರೆ, ಈ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಈ ಸಂಚಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಯಾರೂ ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಷ್ಟವಾದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದರ ಜೊತೆಗೆ ದಯವಿಟ್ಟು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಂದುವರಿಸೋಣ. ವೀಕ್ಷಕರೇ,
ಸಿಗ್ಮಾ ಎಂಬ ಪದ ಗ್ರೀಕ್ ಭಾಷೆಯಿಂದ ಬಂದಿರುವ ಪದವಾಗಿದೆ. 2014ರಲ್ಲಿ ಕ್ಯಾಲಿಫೋರ್ನಿಯಾದ ಪ್ಲಾಸ್ಟಿಕ್ ಸರ್ಜನ್ ಜಾನ್ ಟಿ ಅಲೆಕ್ಸಾಂಡರ್ ಅವರು ದ ಸಿಗ್ಮಾ ಮೇಲ್ಸ್ ವಾಟ್ ವುಮೆನ್ಸ್ ರಿಯಲಿ ವಾಂಟ್ ಎಂಬ ಪುಸ್ತಕವನ್ನು ಪ್ರಕಟಿಸಿ ಅದನ್ನು ಸೋಷಿಯಲ್ ಮೀಡಿಯಾಗಳಾದ ಟ್ವಿಟರ್ ಮತ್ತು ಟಂಬ್ಲರ್ನಲ್ಲಿ ಜಾಹೀರಾತು ಮಾಡ್ತಾರೆ. ಅಂದಿನಿಂದ ಸಿಗ್ಮಾ ಮೇಲ್ ಅನ್ನೋ ಪದ ಯೂಟ್ಯೂಬ್ನಲ್ಲಿ ಹೆಚ್ಚಾಗಿ ಜನಪ್ರಿಯವಾಗುತ್ತದೆ. ಇವರು ಇತರ ಬೇರೆ ಪುರುಷರಿಗಿಂತ ತೀರಾ ಡಿಫರೆಂಟ್ ಆಗಿರೋದ್ರಿಂದ ಇವರ ಬಿಹೇವಿಯರ್ ಮತ್ತು ಆಟಿಟ್ಯೂಡ್ಗಳ ಬೇಸ್ನ ಆಧಾರದ ಮೇಲೆ ಇವರ ವ್ಯಕ್ತಿತ್ವವನ್ನು 5 ರೀತಿಯ ಅಭ್ಯಾಸಗಳ ಗುಣಗಳಿಂದ ಫೈಂಡ್ ಔಟ್ ಮಾಡಬಹುದು. ಹಾಗಾದರೆ ಬನ್ನಿ ಸಿಗ್ಮಾ ಮೇಲ್ಗಳಿಗಿರುವ ಆ 5 ಆಟಿಟ್ಯೂಡ್ಗಳು ಯಾವುದು ಅಂತ ಒನ್ ಬೈ ಒನ್ ನೋಡೋಣ. ಆಟಿಟ್ಯೂಡ್ ನಂಬರ್ 1, ಸೈಲೆಂಟ್. ಸಿಗ್ಮಾ ಪುರುಷರು ವಿನಾಕಾರಣ ಹೆಚ್ಚಾಗಿ ಮಾತನಾಡುವುದಿಲ್ಲ. ನಿಶಬ್ದವಾಗಿ ಇರುವ ಗುಣ ಇವರದ್ದು. ಗಲಾಟೆ ಶಬ್ದ ಅಂದರೆ ಇವರಿಗೆ ಆಗೋದಿಲ್ಲ. ಅಗತ್ಯಕ್ಕೆ ತಕ್ಕಷ್ಟೇ ಮಾತನಾಡ್ತಾರೆ. ಅದರಂತೆ ಮೌನವಾಗಿ ಇದ್ದು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಇವರ ಮುಖದಲ್ಲಿ ಘನಗಾಂಭೀರ್ಯ ಹೆಚ್ಚಾಗಿದ್ದು ಅಟ್ರಾಕ್ಟಿವ್ ಸ್ಮೈಲಿಂಗ್ ಫೇಸ್ ಇರುತ್ತದೆ. ಹಾಗಾಗಿ ಸ್ತ್ರೀಯರು ಹೆಚ್ಚಾಗಿ ಇವರಿಗೆ ಆಕರ್ಷಿತರಾಗ್ತಾರೆ. ಮಾತಿಗಿಂತ ಕೆಲಸಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾರೆ. ಆ ಕೆಲಸದಲ್ಲೇ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾನೆ. ಮೌನವಾಗಿದ್ದು ಎಲ್ಲ ಸಮಯದಲ್ಲೂ ಸಕ್ರಿಯನಾಗಿದ್ದು ಬಹಳ ಚಟುವಟಿಕೆಯಿಂದ ಇರ್ತಾರೆ. ಒಂದು ವರದಿಯ ಪ್ರಕಾರ ಈ ಜಗತ್ತಿನಲ್ಲಿ ಹೆಚ್ಚಾಗಿ ಮಾತನಾಡುವ ವ್ಯಕ್ತಿಗಳ ಸಕ್ಸಸ್ ರೇಟ್ಗಿಂತ ಸೈಲೆಂಟ್ ಆಗಿರುವ ವ್ಯಕ್ತಿಗಳ ಸಕ್ಸಸ್ ರೇಟ್ ತುಂಬ ಹೆಚ್ಚಾಗಿರುತ್ತದೆ. ಮೌನವಾಗಿ ಇದ್ದು ಎಲ್ಲ ವಿಚಾರಗಳನ್ನು ಗ್ರಹಿಸಿ ಜ್ಞಾನವನ್ನು ಹೆಚ್ಚಿಸಿಕೊಳ್ತಾರೆ. ಸ್ವಲ್ಪ ಸಂಕೋಚದ ಸ್ವಭಾವದವರಾದ ಸಿಗ್ಮಾ ಮೇಲ್ಗಳು ಸ್ನೇಹಿತರ ಬಳಿಯಾಗಲಿ, ಪ್ರೇಯಸಿಯ ಬಳಿಯಾಗಲಿ ಅಥವಾ ಹೆಂಡತಿಯ ಜೊತೆಯಲ್ಲಾಗಲಿ ಬಹಳ ಸೌಜನ್ಯದಿಂದ ನಡೆದುಕೊಳ್ತಾರೆ. ಯಾವುದೇ ಕಾರಣಕ್ಕೂ ಸಿಟ್ಟು, ಮುಂಗೋಪಗಳಂತಹ ವರ್ತನೆ ತೋರೋದಿಲ್ಲ. ಒಟ್ಟಾರೆಯಾಗಿ ಇವರನ್ನು ಜೆಂಟ್ಲ್ಮನ್ ಅಂತ ಹೇಳೋದರಲ್ಲಿ ಯಾವುದೇ ತಪ್ಪಿಲ್ಲ. ಆಟಿಟ್ಯೂಡ್ ನಂಬರ್ 2, ಪೀಸ್ ಇನ್ ಎನಿ ಸಿಚುವೇಶನ್. ಅಂದರೆ ಯಾವುದೇ ಪರಿಸ್ಥಿತಿ ಎದುರಾದರೂ ಕೋಪಗೊಳ್ಳದೆ ಸಮಚಿತ್ತದಿಂದ ಶಾಂತಿಯುತವಾಗಿ ಇರೋದು ಅಂತ ಅರ್ಥ. ನಿಜವಾದ ಸಿಗ್ಮಾ ಪುರುಷರ ನೈಜ ಶಕ್ತಿ ಮತ್ತು ಸಾಮರ್ಥ್ಯ ಅಡಗಿರುವುದು ಇದರಲ್ಲೇ. ಸೋಲಿರಲಿ ಗೆಲುವಿರಲಿ, ದುಃಖವಿರಲಿ ಸಂತಸವಿರಲಿ, ತಮ್ಮ ಕೆಲಸದ ಮೇಲಿನ ಶ್ರದ್ಧಾ ಭಕ್ತಿಗೆ ಯಾವುದೇ ತೊಂದರೆ ಆಗದೆ ಹಾಗೆ ನಡೆದುಕೊಳ್ತಾರೆ. ಎಂತಹ ಸಂದರ್ಭದಲ್ಲೂ ಕಾರ್ಯೋನ್ಮುಖರಾಗಿರುತ್ತಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆದರೂ ಅದರಿಂದ ವಿಚಲಿತರಾಗುವುದಿಲ್ಲ. ದಂಪತಿಗಳ ನಡುವೆ ಕಲಹಗಳು, ಕೆಲಸದ ಮೇಲಿರುವ ಒತ್ತಡಗಳು, ಆರ್ಥಿಕ ಪರಿಸ್ಥಿತಿಗಳು, ಹೀಗೆ ಎಷ್ಟೇ ಸಮಸ್ಯೆಗಳು ಎದುರಾದರೂ ಅದರಿಂದ ವಿಚಲಿತರಾಗದೆ ಎಲ್ಲವನ್ನ ಶಾಂತಿಯುತವಾಗಿ ಎದುರಿಸುವ ಸ್ವಭಾವದವರು ಇವರಾಗಿರುತ್ತಾರೆ. ನಿಜ ಹೇಳಬೇಕೆಂದರೆ ಈ ಸಿಗ್ಮಾ ಮೇಲ್ಗಳು ಹಿಂದೂ ಧರ್ಮದಲ್ಲಿ ಕಂಡುಬರುವ ಋಷಿ ಮುನಿಗಳ ಹಾಗೆ ಅಂತ ಹೇಳ್ಬೋದು. ಯಾಕೆಂದರೆ ಇವರಿಗೆ ಶಾಂತಿ ಮತ್ತು ತಾಳ್ಮೆ ಹೆಚ್ಚಾಗಿರುತ್ತದೆ. ಆಟಿಟ್ಯೂಡ್ ನಂಬರ್ 3, ಆಂಬಿಷನ್. ರಿಯಲ್ ಸಿಗ್ಮಾಗಳ ಮತ್ತೊಂದು ಲಕ್ಷಣವೇನೆಂದರೆ ಅದು ಆಂಬಿಷನ್. ಅಂದರೆ ಇವರು ತುಂಬ ಮಹತ್ವಾಕಾಂಕ್ಷಿಗಳಾಗಿರ್ತಾರೆ. ಜೀವನದಲ್ಲಿ ಏನಾದರೂ ಬಹುದೊಡ್ಡ ಸಾಧನೆ ಮಾಡುವ ಹಂಬಲವಿರುತ್ತದೆ. ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಯೋಚನೆ ಮಾಡೋದಿಲ್ಲ. ತಾನು ಅಂದುಕೊಂಡಿರುವ ಗೋಲನ್ನು ರೀಚ್ ಮಾಡಲು ಕಾಯ ವಾಚ ಮನಸ ಶ್ರಮಪಡುತ್ತಾರೆ. ಇದಕ್ಕೋಸ್ಕರ ರಾತ್ರಿ ಹಗಲು ಎನ್ನದೇ ಕಷ್ಟಪಡುತ್ತಾರೆ. ಎಂತಹ ಸಂದಿಗ್ಧ ಪರಿಸ್ಥಿತಿ ಎದುರಾದರೂ ಆತಂಕಕ್ಕೆ ಒಳಗಾಗದೆ ಅಂದುಕೊಂಡಿದ್ದನ್ನು ಸಾಧಿಸಿ ತೀರುತ್ತಾರೆ. ಅಷ್ಟೇ ಅಲ್ಲದೆ ತನ್ನ ಲೈಫ್ ಪಾರ್ಟ್ನರನ್ನು ಸೆಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಯಾರ ಸಹಾಯವನ್ನು ತೆಗೆದುಕೊಳ್ಳೋದಿಲ್ಲ. ಪಾರ್ಟ್ನರ್ ಸೆಲೆಕ್ಷನ್ ವಿಚಾರದಲ್ಲಿ ಬಹಳಷ್ಟು ಡೀಪ್ ಆಗಿ ಅನಾಲಿಸಿಸ್ ಮಾಡಿ ತನ್ನ ಹೆಂಡತಿಯಾಗಿ ಬರೋಳನ್ನು ತಾನೇ ಸೆಲೆಕ್ಟ್ ಮಾಡಿಕೊಳ್ತಾರೆ. ಆದರೆ ಸಿಂಪ್ ಮೇಲ್ಗಳು ಈ ವಿಚಾರದಲ್ಲಿ ತುಂಬ ಮೋಸ ಹೋಗ್ತಾರೆ. ಇವರಿಗೆ ತಾಳ್ಮೆ ಕಡಿಮೆ ಇರೋದರಿಂದ ಹೆಣ್ಣನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಹೋಗಿ ಹಳ್ಳಕ್ಕೆ ಬಿದ್ದು ಹೋಗ್ತಾರೆ. ಸದ್ಯದ ಸುಖಕ್ಕೆ ಆಸೆಪಟ್ಟು ಮುಂದಿನ ಉಜ್ವಲ ಭವಿಷ್ಯದ ಕಡೆ ಗಮನ ಹರಿಸುವಲ್ಲಿ ವಿಫಲರಾಗುತ್ತಾರೆ. ಸಿಗ್ಮಾ ಮೇಲ್ಗಳು ಹೆಣ್ಣಿನ ಮೇಲಿನ ವ್ಯಾಮೋಹಕ್ಕಿಂತಲೂ ಉತ್ತಮ ಭವಿಷ್ಯವನ್ನು ಕಟ್ಟಿಕೊಳ್ಳುವ ಕಡೆ ಫೋಕಸ್ ಮಾಡಿ ಅಂದುಕೊಂಡಿದ್ದನ್ನು ಸಾಧಿಸುತ್ತಾರೆ. ಇದು ನಿಜಕ್ಕೂ ಪ್ರತಿಯೊಬ್ಬ ಪುರುಷರಿಗೂ ಇರಲೇಬೇಕಾದ ಗುಡ್ ಆಟಿಟ್ಯೂಡ್ ಅಂತಲೇ ಹೇಳಬಹುದು. ಆಟಿಟ್ಯೂಡ್ ನಂಬರ್ 4, ಸ್ಟ್ರೈಟ್ ಫಾರ್ವರ್ಡ್. ಅಂದರೆ ಮನಸ್ಸಿನಲ್ಲಿರೋದನ್ನು ನೇರವಾಗಿ ತಟ್ಟಂತ ಹೇಳಿಬಿಡೋದು. ಹೌದು ವೀಕ್ಷಕರೇ, ಇವರ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ. ತನ್ನ ಮನಸ್ಸಿಗೆ ಅನಿಸಿದ್ದನ್ನು ನೇರವಾಗಿ ಹೇಳಿಬಿಡುತ್ತಾರೆ. ಆದರೆ ಆ ಮಾತಿನಲ್ಲಿ ಯಾವುದೇ ಕಪಟ ನಾಟಕವಾಗಲಿ ಸುಳ್ಳಾಗಲಿ ಇರೋದಿಲ್ಲ. ಆದರೆ ಈ ರೀತಿ ಮಾತನಾಡುವವರಿಗೆ ಸ್ನೇಹಿತರಿಗಿಂತ ಶತ್ರುಗಳೇ ಹೆಚ್ಚು ಅಂತ ಹೇಳ್ಬೋದು. ನನ್ನ ಬಗ್ಗೆ ಯಾರು ಏನು ಅಂದುಕೊಳ್ತಿದ್ದಾರೆ ಎಂಬ ಮಾತುಗಳಿಗೆ ಸಿಗ್ಮಾ ಪುರುಷರು ಯಾವತ್ತೂ ಕಿವಿ ಕೊಡೋದಿಲ್ಲ. ಯಾರು ಏನೇ ಅಂದುಕೊಂಡರೂ ಮನಸ್ಸಿನಲ್ಲಿರೋದನ್ನು ಬೋಲ್ಡ್ ಆಗಿ ಹೇಳಿಬಿಡುತ್ತಾರೆ.
ಈ ವಿಚಾರದಲ್ಲಿ ರಿಲೇಷನ್ಶಿಪ್ನಲ್ಲಿ ಇದ್ದಿದ್ದೇ ಆದರೆ ಇಬ್ಬರ ಮಧ್ಯೆ ಮನಸ್ತಾಪಗಳು ಬರೋದಂತೂ ಸಹಜ. ಆದರೆ ಇದನ್ನು ಹೇಗೆ ನಿಭಾಯಿಸಬೇಕೆಂಬ ಕಲೆಯು ಇವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತದೆ. ಒಂದು ವೇಳೆ ತನ್ನ ಹೆಂಡತಿ ಈ ವಿಚಾರವಾಗಿ ಜಗಳಕ್ಕೇನಾದರೂ ಇಳಿದರೆ ಅವರ ವಿರುದ್ಧವಾಗಿ ಫೈಟ್ ಮಾಡೋದಕ್ಕೆ ಹೋಗೋದಿಲ್ಲ. ಬದಲಾಗಿ ತುಂಬ ತಾಳ್ಮೆಯಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆದರೆ ಸಿಲ್ಲಿ ವಿಚಾರಕ್ಕೆ ಪದೇ ಪದೇ ಕ್ಯಾತೆ ತೆಗೆದರೆ ಸಿಗ್ಮಾ ಮೇಲ್ಗಳು ಸಹಿಸಿಕೊಳ್ಳುವುದಿಲ್ಲ ಹಾಗೂ ತನ್ನಿಂದ ಯಾವುದೇ ತಪ್ಪು ಆಗದೇ ಇದ್ದಾಗ ಯಾವುದೇ ಕಾರಣಕ್ಕೂ ತಲೆಬಾಗುವುದಿಲ್ಲ. ಅವಳಿಗೆ ಸರಿಯಾಗಿ ಬುದ್ಧಿ ಹೇಳಿ ಅರಿವು ಮೂಡಿಸುವ ಪ್ರಯತ್ನ ಮಾಡುತ್ತಾನೆ. ಅದು ಅಸಾಧ್ಯವಾದಾಗ ಅವಳನ್ನು ಸಂಪೂರ್ಣವಾಗಿ ಇಗ್ನೋರ್ ಮಾಡಿ ತನ್ನ ಕೆಲಸದ ಕಡೆ ಗಮನ ಹರಿಸುತ್ತಾನೆ. ಹಾಗಾಗಿ ಸಿಗ್ಮಾ ಪುರುಷರನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಟೀಕೆ ಮಾಡಿದ್ದಾರೆ. ಇವರು ಗರ್ವಿಷ್ಠರು, ಸ್ವಾರ್ಥಿಗಳು, ಮಹಿಳೆಯರಿಗೆ ರೆಸ್ಪೆಕ್ಟ್ ಕೊಡುವುದಿಲ್ಲ ಎಂಬ ವಾದಗಳು ಕೇಳಿಬಂದಿವೆ. ಆದರೆ ಇವೆಲ್ಲ ಸುಳ್ಳು. ಇವರು ನಿಷ್ಠಾವಂತ ಪುರುಷರು, ಯಾರಿಗೂ ತೊಂದರೆ ಕೊಡುವುದಿಲ್ಲ, ತನ್ನ ಪಾಡಿಗೆ ತಾನಿರ್ತಾನೆ. ಹೆಚ್ಚಿನ ಒತ್ತಡ ಉಂಟಾದಾಗ ಮಾತ್ರ ಈ ರೀತಿ ಡಿಸೈಡ್ ತೆಗೆದುಕೊಳ್ಳುತ್ತಾರೆ. ಆಟಿಟ್ಯೂಡ್ ನಂಬರ್ 5, ಅಲೋನ್. ಅಂದರೆ ಸಾಮಾನ್ಯವಾಗಿ ಸಿಗ್ಮಾ ಪುರುಷರು ಸಾಧ್ಯವಾದಷ್ಟು ಒಂಟಿಯಾಗಿರಲು ಇಷ್ಟಪಡುತ್ತಾರೆ. ಹಾಗಾಗಿ ಇವರನ್ನು ಒಂಟಿ ತೋಳ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಏಕಾಂಗಿಯಾಗಿ ಇದ್ದು ಸಮಾಜದಲ್ಲಿ ಸ್ವಾತಂತ್ರ್ಯವಾಗಿ ಜೀವಿಸಲು ಇಷ್ಟಪಡುತ್ತಾರೆ. ಈ ಸಿಗ್ಮಾ ಮೇಲ್ಗಳು ಸಿಂಪ್ ಮೇಲ್ಗಳಂತೆ ಚಿಂತೆ ಮಾಡುವುದಿಲ್ಲ ಹಾಗೂ ಯಾವುದೇ ಕಾರಣಕ್ಕೂ ಖಿನ್ನತೆಗೆ ಒಳಗಾಗುವುದಿಲ್ಲ. ದೃಢಕಾಯ ದೇಹವನ್ನು ಹೊಂದಿರುವ ಇವರು ಏಕಾಂಗಿಯಾಗಿದ್ದರೂ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಸದೃಢರಾಗಿರುತ್ತಾರೆ. ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ನಂಬಿಕೆ ಇರುವ ಇವರು ಸಿಂಪ್ ಪುರುಷರಂತೆ ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗುವುದಿಲ್ಲ. ಎಷ್ಟು ಸಮಸ್ಯೆಗಳಿದ್ದರೂ ತಾನೊಬ್ಬನೇ ಧೈರ್ಯದಿಂದ ಎದುರಿಸುವ ಶಕ್ತಿ ಸಾಮರ್ಥ್ಯ ಇವರಿಗಿರುತ್ತದೆ. ಈ ಕಾರಣಕ್ಕಾಗಿ ಇವರನ್ನು ಬೆಸ್ಟ್ ಲೀಡರ್ ಅಂತ ಹೇಳಬಹುದು. ತನಗೆಷ್ಟೇ ಜವಾಬ್ದಾರಿಗಳಿದ್ದರೂ ಕೆಲಸಗಳಿದ್ದರೂ ಏಕಾಂತವಾಗಿ ಸಮಯವನ್ನು ಕಳೆಯಲು ತನ್ನದೇ ಆದ ನಿರ್ದಿಷ್ಟವಾದ ಸಮಯವನ್ನು ಹೊಂದಿರುತ್ತಾನೆ. ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಚಿಂತೆ ಮಾಡೋದಿಲ್ಲ. ತನಗಿಷ್ಟ ಬಂದ ಸ್ಥಳದಲ್ಲೇ ವಾಸ ಮಾಡುತ್ತಾರೆ. ದೊಡ್ಡ ದೊಡ್ಡ ಬಂಗಲೆಯಲ್ಲಿದ್ದಂತೆ ಚಿಕ್ಕ ಚಿಕ್ಕ ಮನೆಯಲ್ಲೂ ಸಹ ಇವರು ಆತ್ಮವಿಶ್ವಾಸದಿಂದ ಇರುತ್ತಾರೆ. ಮೂಲತಃ ಇವರು ಬಹಳಷ್ಟು ಬುದ್ಧಿಜೀವಿಗಳು, ಸದಾ ಚುರುಕಾಗಿರುತ್ತಾರೆ. ವೀಕ್ಷಕರೇ, ಸಿಗ್ಮಾ ಪುರುಷರು ಸ್ವಾವಲಂಬಿಗಳೇ ಆಗಿರಬಹುದು, ಆದರೆ ಅವರು ಯಾವುದೇ ಒಡನಾಟವನ್ನು ಬಯಸುವುದಿಲ್ಲ ಎಂದು ಅರ್ಥವಲ್ಲ. ಅವರು ತಮ್ಮ ಸುತ್ತಮುತ್ತಲಿನ ಇತರರನ್ನು ಗೌರವಿಸುತ್ತಾರೆ ಹಾಗೂ ಅವರ ಅಗತ್ಯಗಳನ್ನು ಪರಿಗಣಿಸುತ್ತಾರೆ. ಜೊತೆಗೆ ತನ್ನ ನಿಕಟ ಸಂಪರ್ಕವನ್ನು ಹಂಚಿಕೊಳ್ಳಲು ಪರಿಚಯಸ್ಥರ ಒಂದು ಚಿಕ್ಕದಾದ ಜನಸಮೂಹವನ್ನು ಹೊಂದಿರುತ್ತಾರೆ. ವೀಕ್ಷಕರೇ, ಸಿಗ್ಮಾ ಮೇಲ್ಗಳು ಕೇವಲ ಒಂಟಿ ತೋಳಗಳಲ್ಲ, ಆದರೆ ಅವರು ಅತ್ಯುತ್ತಮ ನಾಯಕರೂ ಹೌದು. ಆದ್ದರಿಂದ ನೀವು ಇಂತಹ ಪುರುಷರನ್ನು ಕಂಡಾಗ ಅವರನ್ನು ಮೆಚ್ಚಿ ಪ್ರಶಂಸಿಸಿ. ನೀವು ನಿಜವಾಗಿ ಸಿಗ್ಮಾ ಪುರುಷರೇ ಆದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಕಾಮೆಂಟ್ ಮಾಡಿ ಹಾಗೂ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ಹಾಗೂ ವ್ಯಾಲ್ಯೂಬಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹಾಗೂ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.